ಇಲ್ಲಿ ಇನ್ನೊಂದು ಕ್ವಶನ್ ಪೇಪರ್ ಇದೆ. ಇದು ಕ್ವಶನ್ ಪೇಪರ್ 2020-22 ಕ್ವಶನ್ ನಂಬರ್ 3 ಇದೆ. ಇದು ಬಹಳ ಈಸಿ. ನಾನು ಹೇಳಿದ್ದು ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಹಿಂದೆ ಮಾಡಿರ್ತಕ್ಕಂಥ ಕ್ವಶನ್ಗೂ ಇದಕ್ಕೂ ಏನ್ ವ್ಯತ್ಯಾಸ ಇದೆ ಅಂತ ನೀವೇ ಕಂಡುಹಿಡಿಯಬೇಕು. ಈಗ ಮಿಸ್ಟರ್ ಭರತ್, ಎನ್ ಎಂಪ್ಲಾಯಿ ಆಫ್ SN Company Limited, Mysore, has left India for the first time on 29th May 2024 for higher training in UK. ನೋಡಿ, ಕೆಲಸಕ್ಕೆ ಹೋಗ್ತಾ ಇಲ್ಲ, ಸ್ಟಡೀಸ್ಗೆ ಹೋಗ್ತಾ ಇಲ್ಲ, ಹೌದಾ? ಅವರ ಕಂಪನಿ ಅವರು ಅವನಿಗೆ UK ನಲ್ಲಿ, ಯುನೈಟೆಡ್ ಕಿಂಗ್ಡಮ್ಸ್ ಅಲ್ಲಿ ಯಾವುದೋ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಅರೇಂಜ್ ಮಾಡಿದ್ದಾರೆ. ಎಷ್ಟು ತಿಂಗಳಿಗೆ ಎಷ್ಟು ವರ್ಷಕ್ಕೆ ಏನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು. 29ನೇ ತಾರೀಕು ಮೇ 2024 ಅವನು UK ಹೊರಟಿದ್ದಾನೆ, ಇಂಡಿಯಾ ಬಿಟ್ಟು. ಫಸ್ಟ್ ಟೈಮ್ ಅವನ ಜೀವನದಲ್ಲೇ ಮೊದಲನೇ ಬಾರಿಗೆ ನಮ್ಮ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತಾ ಇರೋದು 29ನೇ ತಾರೀಕು ಮೇ 2024. ಇವನ ರೆಸಿಡೆನ್ಷಿಯಲ್ ಸ್ಟೇಟಸ್ ಏನು ಅಂತ ಕೇಳಿದ್ದಾರೆ. ಕರೆಕ್ಟಾ? ಈಗ ನಮ್ಗೆ ಅರೈವಲ್, ವಾಪಸ್ ಬಂದಿರೋ ಡೇಟು ಕೊಟ್ಟಿಲ್ಲ. ಕರೆಕ್ಟಾ? ಹಾಗಾದ್ರೆ ಡಿಪಾರ್ಚರ್ ಡೇಟು ನಮಗೆ 29/5/2024. ಇಲ್ಲಿ ಹೋಗಿದ್ದಾನೆ, ಮತ್ತೆ ವಾಪಸ್ಸು ಬಂದಿಲ್ಲ. ಕರೆಕ್ಟಾ? ಹಾಗಾದ್ರೆ ಬೇಸಿಕ್ ಕಂಡೀಷನ್ಸ್ ಅಲ್ಲಿ ಮೊದಲನೇ ಬೇಸಿಕ್ ಕಂಡೀಷನ್ ಅಲ್ಲಿ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್. ಇದು 2024, 2025. ಕರೆಕ್ಟಾ? ಯಾವತ್ತು ಹೋಗ್ತಾ ಇರೋದು? ಮೇ ನಲ್ಲಿ ಹೋಗ್ತಾ ಇರೋದು. ಅಂದ್ರೆ ಮೇ 29ನೇ ತಾರೀಕು ಮಿಡ್ ನೈಟ್ ಅಲ್ಲಿ ಹೋಗಿದ್ದಾನೆ ಅಂತ ಅನ್ಕೋಣ. ಅದಾದ್ಮೇಲಿಂದ ಒಂದು ದಿನಾನು ಇಂಡಿಯಾನಲ್ಲಿ ಇಲ್ಲ. ಯಾಕೆಂದ್ರೆ ಅವನು ವಾಪಸ್ ಬಂದಿರೋ ಡೇಟ್ ಕೊಟ್ಟಿಲ್ಲ. ಅಲ್ಲಿಗೆ ಇಲ್ಲಿಂದ ಹಿಂದೆ ಇಂಡಿಯಾನಲ್ಲೇ ಇದ್ದ. ಬಟ್ ನಮ್ಮ ಪ್ರೀವಿಯಸ್ ಇಯರ್ ಅಲ್ಲಿ ಏಪ್ರಿಲ್ ಅಲ್ಲಿ 30 ದಿನ, ಮೇ ನಲ್ಲಿ 29 ದಿನ, ಒಟ್ಟು ಎಷ್ಟು ದಿನ ಇದ್ದಾನೆ? 59 ದಿವಸ ಇದ್ದಾನೆ. ಈಗ ನಮಗೆ ಫಸ್ಟ್ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದಾರಾ? ಎಷ್ಟು ದಿನ ಇರಬೇಕು? 182 ಡೇಸ್ ಇರಬೇಕು. ಇದಾನ? ಇಲ್ಲ ಸರ್. ಹಾಗಾದ್ರೆ ಫಸ್ಟ್ ಬೇಸಿಕ್ ಕಂಡೀಷನ್ ಫೇಲ್ ಆದ. ಎರಡನೇ ಬೇಸಿಕ್ ಕಂಡೀಷನ್ ನೋಡೋಣ. ಮಿನಿಮಮ್ ಎಷ್ಟು ದಿನ ಇರಬೇಕು? 60 ದಿನ ಇರಬೇಕು. ಇದಾನ? ಇಲ್ಲ. ನಾನು ಮುಂಚೆನೆ ಹೇಳಿದ್ದೀನಿ, ಯಾವ ವ್ಯಕ್ತಿ ಆದ್ರೆ ಮಿನಿಮಮ್ ಪ್ರೀವಿಯಸ್ ಇಯರ್ ಅಲ್ಲಿ 60 ದಿವಸನೂ ಇಲ್ಲ ಅಂದ್ರೆ ಅವನು ಡೈರೆಕ್ಟ್ ಆಗಿ ಏನಾಗ್ತಾನೆ? ನಾನ್ ರೆಸಿಡೆಂಟ್ ಆಗ್ತಾನೆ. ಏನಾಗ್ತಾನೆ? ನಾನ್ ರೆಸಿಡೆಂಟ್. ನಾವು ಅಡಿಷನಲ್ ಕಂಡೀಷನ್ ಮಾಡೋ ಅವಶ್ಯಕತೆನೆ ಬರೋದಿಲ್ಲ. ಅರ್ಥ ಆಗ್ತಿದೆ? ಯಾಕೆಂದ್ರೆ ಯಾವ್ದಾದ್ರೂ ಒಂದು ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದಿದ್ರೆ ನಾವು ಅಡಿಷನಲ್ ಕಂಡೀಷನ್ ಚೆಕ್ ಮಾಡಬಹುದಾಗಿತ್ತು. ಅವ್ನು ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿಲ್ಲ, ಅಡಿಷನಲ್ ಕಂಡೀಷನ್ ಮಾಡುವಂತ ಅವಶ್ಯಕತೆ ಬರೋದಿಲ್ಲ. ಇಲ್ಲಿ ಡೈರೆಕ್ಟ್ ಆಗಿ ನೀವು ರಿಸಲ್ಟ್ ಇರಬಹುದು. ಏನಂತ ಹೇಳ್ತೀರಾ? ಮಿಸ್ಟರ್ ಭರತ್ does not satisfied any one of the basic condition. He is a non-resident during the assessment year 25-26. ಇಷ್ಟು ಬರೆದ್ರೆ 5 ಮಾರ್ಕ್ಸ್. 3 ಲೈನ್ ಇಲ್ಲ. ಹೌದಲ್ವಾ? ಇದೆಯಾ? 3 ಲೈನ್ ಇದೆಯಾ? ಇಲ್ಲ. ಮೇ 29ಕ್ಕೆ ಹೋಗಿದ್ದಾನೆ. ಸಪೋಸ್ ಅವನು ಏನಾದ್ರೂ ಮೇ 30ನೇ ತಾರೀಕು ಹೋಗಿದ್ದಿದ್ರು 30 60 ಆಗ್ಬಿಡೋದು. ಪಟ್ ಅಂತ ಆರ್ಡಿನರಿ ರೆಸಿಡೆಂಟ್ ಆಗ್ಬಿಡೋದು.
ನೋಡಿ, ಜಸ್ಟ್ ಒಂದೇ ಒಂದು ದಿನ ಅವನು 29ನೇ ತಾರೀಕು ಮಿಡ್ ನೈಟ್ ಹೋಗೋ ಬದಲು 30ನೇ ತಾರೀಕು ಮಿಡ್ ನೈಟ್ ಹೋಗಿದ್ದಿದ್ರೆ ಅಲ್ಲಿಗೆ 30ನೇ ತಾರೀಕು ಮೇನು ಇಂಡಿಯಾನಲ್ಲೇ ಇದ್ದಂಗೆ ಆಗೋನು. ಆಗ 30 ದಿನ ಆಗಿರೋದು, ಆರಾಮಾಗಿ 2ನೇ ಬೇಸಿಕ್ ಕಂಡೀಷನ್ ಮಾಡಿರೋನು. ಅವನು ಇಂಡಿಯಾ ಬಿಟ್ಟು ಫಸ್ಟ್ ಟೈಮ್ ಬೇರೆ ದೇಶಕ್ಕೆ ಹೋಗ್ತಾ ಇರೋದ್ರಿಂದ, ಅದು ಟ್ರೈನಿಂಗ್ಗೆ ಅಂತ ಹೋಗ್ತಾ ಇರೋದ್ರಿಂದ 2 ಅಡಿಷನಲ್ ಕಂಡೀಷನ್ಸ್ ಅವ್ನು ಸ್ಯಾಟಿಸ್ಫೈ ಮಾಡಿರ್ತಾನೆ. ಯಾಕೆಂದ್ರೆ ಹುಡ್ದಾಗಿಂದ ಇಂಡಿಯಾನಲ್ಲೇ ಇದ್ದಾನೆ, 10 ವರ್ಷನೂ ಜಾಸ್ತಿನೇ ಇಂಡಿಯಾನಲ್ಲಿ ಇದ್ದ ಫುಲ್ಲು. ಅವನು 2 ಅಡಿಷನಲ್ ಕಂಡೀಷನ್ ಮಾಡ್ತಾ ಇದ್ದ, ಬೇಸಿಕ್ ಕಂಡೀಷನ್ 2ನೇದು ಮಾಡ್ತಾ ಇದ್ದ, ಅವನು ಆರ್ಡಿನರಿ ರೆಸಿಡೆಂಟ್ ಆಗ್ಬೋದಾಗಿತ್ತು. ಬಟ್ ಇಲ್ಲಿ ಜಸ್ಟ್ ಒಂದು ದಿನ ಅರ್ಲಿಯಾಗಿ ಹೋಗಿರೋದ್ರಿಂದ ಅವನೇನಾದ ನಾನ್ ರೆಸಿಡೆಂಟ್ ಆಗ್ಬಿಟ್ಟ. ಹೌದಾ? ಸಿ, ಈ ಕ್ವಶನ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ? ನೆರೇಟಿವ್ ಆಗಿ ಎಷ್ಟು ನೆರೇಷನ್ ಕೊಡಬಹುದು. 29 ಬದಲು 30 ಆಗಿದ್ರೆ ಏನಾಗುತ್ತೆ? ಸಪೋಸ್ 29 ಬದಲಾಗಿ ಅವನು 31ನೇ ತಾರೀಕು ಹೋಗಿದ್ರೆ 61 ದಿವಸ ಆಗಿರೋದು. ಹೌದಾ? ಇಲ್ಲಿ ನೋಡಿ, ನಾವು ಒಂದು ಅಡ್ವಾಂಟೇಜ್ ಕೊಟ್ಟಿದ್ದೀವಿ, 29 ಬಿಟ್ಟಿಲ್ಲ, 29 ಲೆಕ್ಕ ಹಾಕೊಂಡಿದೀವಿ. ಸೊ ಅವನು ಬೇಕಾದ್ರೆ 29 ಅರ್ಲಿ ಮಾರ್ನಿಂಗ್ ಹೋಗಿದ್ದಿದ್ರೆ ಅವಾಗ 28 ದಿವಸನೇ ಬರ್ತಾ ಇತ್ತು, ಅವಾಗ ಇನ್ನೂ ಡೇಂಜರ್ ಆಗೋದು. ನಾವು ಅಡ್ವಾಂಟೇಜ್ ಅವನಿಗೆ ಕೊಟ್ಟಿದೀವಿ ಒಂದಿನ, ಹಂಗೂ ಅವನೇನದ ನಾನ್ ರೆಸಿಡೆಂಟ್ ಅಲ್ಲ. ಹೌದಾ? ಸೊ ಇದು ಈ ತರ ಇರುತ್ತೆ. ನಾವು ಫಸ್ಟ್ ಡಿಪಾರ್ಚರ್ ಡೇಟು ಇಂಪಾರ್ಟೆಂಟ್, ಅರೈವಲ್ ಡೇಟು ಇಂಪಾರ್ಟೆಂಟ್. ಈ ಕ್ವಶನ್ ಅಲ್ಲಿ ಅವನು ಇಂಡಿಯಾಗೆ ವಾಪಸ್ ಬರ್ತಾ ಇರ್ತಕ್ಕಂಥ ಡೇಟ್ ಕೊಟ್ಟಿಲ್ಲದೆ ಇರೋದ್ರಿಂದ ನಾವು ಬರ್ಕೊಂಡಿಲ್ಲ. ಹಿಂದಿನ ಪ್ರಾಬ್ಲಮ್ ಅಲ್ಲಿ ಅವನು ಹೋಗಿದ್ದ ದಿನಾನು ಗೊತ್ತಿತ್ತು, ಬಂದಿದ್ದ ದಿನಾನು ಗೊತ್ತಿತ್ತು, ಬರ್ಕೊಂಡು ಈಸಿಯಾಗಿ ಮಾಡೋದು. ಅರ್ಥ ಆಯ್ತಾ? ಇದು ಈ ತರ 5 ಮಾರ್ಕ್ಸ್ಗೆ ತುಂಬಾ ಸಿಂಪಲ್ ಆಗಿರೋ ಕ್ವಶನ್ಸ್ ಇರುತ್ತೆ.